ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಡ್ರೆಸ್ ಹೇಗಿದೆ? ಚೆನ್ನಾಗಿದೆ ಚೆನ್ನಾಗಿದೆ. ಈ ಡ್ರೆಸ್ ಅಕ್ಕ? ಕಲರ್ ಚೆನ್ನಾಗಿದೆ. ಏನೇ ಸುಮನಾ, ನೀನು ಕೂಡ ಸಖಿ ತರ ತುಂಡು ಬಟ್ಟೆಗಳನ್ನ ಹಾಕೋಬೇಕು ಅಂತಿದ್ಯಾ? ಚೀಚಿ, ನನ್ ಗಂಡ ಪರ್ಮಿಷನ್ ಕೊಟ್ರೆ ಪ್ಯಾಂಟ್ ಹಾಕೋಬೋದೇನೋ, ಆದ್ರೆ ಚಿಕ್ಕ ಬಟ್ಟೆ ಎಲ್ಲ ಹಾಕೊಳ್ಳಲ್ಲ ಚಿಕ್ಕಮ್ಮ. ಇದು ಗಾನವಿಗೆ. ಉಳಿಸ್ದ್ಯಮ್ಮ. ಎಲ್ಲಿ ಮನ್ಸು ಬದಲಾಯಿಸ್ತಿ ಅಂತ ಭಯ ಪಟ್ಟಿದ್ದೆ. ಸುಮನಾ ವಿಕ್ರಾಂತ್ ಜೊತೆ ಜಗಳ ಏನೋ ಆಡ್ತಾಳೆ, ಆದ್ರೆ ಗಂಡನ್ ಪರ್ಮಿಷನ್ ಬೇಕು ಅಂತ ಹೇಳಿದ್ದನ್ ಕೇಳಿಸ್ಕೊಂಡ್ರಾ? ಐ ಲೈಕ್ ಇಟ್. ಇಲ್ಲಿಗೆ ಹೇಳ್ತಾಳೆ ಅತ್ಗೆ, ಹಾಲಲ್ಲಿ ನಗು, ಬೆಡ್ರೂಮ್ ಅಲ್ಲಿ ಶೋಕ. ಅದಾ ವಿಷಯ. ನೀವ್ ಸುಮ್ಮನೆ ಇರ್ರಿ. ಗಂಡ ಹೆಂಡತಿ ವಿಷಯದಲ್ಲಿ ಮದ್ಯಕ್ ಹೋದ್ರೆ ಶತ್ರುಗಳಾಗಿ ಹೋಗ್ತೀವಿ. ಕರೆಕ್ಟ್. ಬೆಳಿಗ್ಗೆನೆ ಇವರು ಹೀಗ್ ಸರ್ಪ್ರೈಸ್ ಮಾಡ್ತಿದಾರಲ್ಲ ವಲ್ಲಭ್? ಬಟ್ಟೆ ಹೊಲ್ಸಿದಾರೇನೋ? ಅದಲ್ಲ, ಸುಮನ ಮಗು ಗಾನವಿನ ಹಾಸಿನಿ ಯಾಕೆ ಎತ್ಕೊಂಡಿದ್ದಾಳೆ ಅಂತ. ಯಾಕೆ ನೀನ್ ಎತ್ಕೋತೀಯಾ? ಡ್ರೆಸ್ ಹಾಳಾಗತ್ತೆ ಅಂತ ಎತ್ಕೋತಿಲ್ಲ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಬಿಡಿ ಆಂಟಿ. ನನಗಿಷ್ಟ ಬಂದಾಗ ಮಾಡ್ತೀನಿ, ನಿನಗೇನು? ಮತ್ತೆ ನಿನಗ್ಯಾಕೆ? ಗಾನವಿನ ಎತ್ಕೊಳ್ಳೋದಲ್ದೆ ಅವ್ರ ಅಮ್ಮನೂ ಎತ್ಕೊಳ್ತೀನಿ. ಅಷ್ಟೇ ಬಿಡು, ಸ್ವಂತ ಮಗು ನೆತ್ಕೊಳ್ಳಲ್ಲ, ಬೇರೆಯವ್ರ ಮಗು ಬೇಕು ನಿಂಗೆ. ನೀನು ಅಷ್ಟೇ ಅಲ್ವಾ, ಬೇರೆ ಗಂಡ್ ಮಕ್ಳ ಬಗ್ಗೆನೇ ಯೋಚಿಸ್ತಾ ಇರ್ತೀಯ. ನೋಡಿದ್ಯಾ ವಲ್ಲಭ್ ಹೇಗ್ ಮಾತಾಡ್ತಿದ್ದಾಳೆ? ಆ ಹುಚ್ಚಿ ಹತ್ರ ಏನ್ ಮಾತಾಡ್ತೀಯಾ? ಇವಾಗ ಲೆಕ್ಕ ತಿಳ್ಕೊಳ್ಳೋದೇ ನಮ್ ಟಾರ್ಗೆಟ್. ಇಲ್ ಕೊಡಕ್ಕ, ದೃಷ್ಟಿ ಹಾಕ್ಬಿಡ್ತಾರೆ. ಅಕ್ಕ, ಬದ್ರಿನಾಥ ಮಲ್ಕೊಂಡಿದ್ದಾನ? ಹೌದು ನೈನಿ, ಹಸ್ವಾದ್ರೆ ಹೊಟ್ಟೆ ತುಂಬಾ ಅಷ್ಟು ಹಾಲು ಕುಡಿತಾನೆ, ಗೊರ್ಕೆ ಹೊಡೆಯೋಷ್ಟು ನಿದ್ದೆ ಮಾಡ್ತಾನೆ. ಅದಕ್ಕೆ ಚಿಕ್ಕ ಮಗು ಹಾಗೆ ಕುಡಿತಿದೆ ಅಂತ ಎಲ್ರ ಮುಂದೆ ಆ ರೀತಿ ಹೇಳ್ಬಾರ್ದು. ಕುಡ್ದಿದ್ ಜೀರ್ಣ ಆಗಲ್ವಂತೆ. ಅಕ್ಕ, ನನ್ಗೊಂದ್ ಡೌಟು. ಕಡ್ಡಿಕ್ಕಿಂತ ಸಣ್ಣಗಿರೋ ನಿನ್ಗೆ ಮಗುಗ್ ಹಾಲ್ ಕೊಡೋ ಯೋಗ ಇದೆ. ಹೈಟಿಗೆ ತಕ್ಕಾಗ ವೆಯ್ಟ್ ಇದ್ರು ನಾನ್ಯಾಕೆ ನನ್ ಮಗುಗ್ ಹಾಲ್ ಕೊಡಕ್ ಆಗ್ತಾ ಇಲ್ಲ? ಆ ಭಗವಂತ ತಡೆದಿದ್ದಾನೆ ಅದಕ್ಕೆ. ಮುನ್ಸಿಪಾಲ್ಟಿ ಅವರು ನೀರನ್ನ ನಿಲ್ಲಿಸ್ದ ಹಾಗೆ ಹೇಳ್ತಿದ್ಯಲ್ಲ ವಿಕ್ರಾಂತ್. ಅವಳಿಗೆ ಹಾಲ್ ಬರ್ತಿಲ್ಲ ಅಂದ್ರೆ ಬರಲ್ಲ ಅಷ್ಟೇ. ವಿಶಾಲು, ಇವ್ರ ಮಾತ್ ಬಿಟ್ಟಾಕೋ. ಆಫೀಸ್ಗೆ ಹೋಗ್ತಿದ್ಯಾ ತಾನೆ, ಕ್ಷೇಮವಾಗಿ ಹೋಗಿ ಲಾಭ ತಗೊಂಡ್ ಬಾ. ಓಕೆ ಮಾವ. ಬ್ರದರ್, ಪೇಪರ್ ನೋಡ್ಕೊಂಡು ಹೋಗೋ. ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆ ನನಗೆ. ನ್ಯೂಸ್ ಪೇಪರ್ ಓದಕ್ ಹೇಳಿಲ್ಲ ಬ್ರೋ, ಈ ನೋಟಿಸ್ ಪೇಪರ್ನ ನೋಡ್ಕೊಂಡು ಹೋಗಿ ಒಂದಿದ್ದು. ನೋಟಿಸಾ? ಎಲ್ಲಿ ನೀನಿರಾ? ಪ್ರತಿಯೊಂದ್ರಲ್ಲೂ ಮೂಗ್ ತೋರಿಸ್ತೀಯಲ್ಲೋ. ಇದೇನು ಅರಬಿಕಲ್ ಇದೆಯಾ ಅರ್ಥ ಆಗದೆ ಇರೋದಕ್ಕೆ? ಓದ್ತಾನ್ ಬಿಡು ಬ್ರದರ್, ಟೇಕ್ ಇಟ್. ವಿಶಾಲ್, ಯಜಮಾನ್ರೆ, ಏನಿದೆ ಇದರಲ್ಲಿ? ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ವಾರ್ಷಿಕೋತ್ಸವ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಬೋರ್ಡ್ ಮೆಂಬರ್ಸ್ ಕೈಲಿ ನೋಟಿಸ್ ಕಳಿಸಿದ್ದಾರೆ. ಕಳ್ಸಿಲ್ಲ ವಿಶಾಲ್, ತರ್ಸಿದೀವಿ. ಯಜಮಾನ್ರು ಚೇರ್ಮನ್, ಆ ವಿಷಯನ್ ಮರ್ತು ನೀವ್ ಆಟಗಳಾಡಿ ನಿಮ್ ಮರ್ಯಾದೆ ಕಳ್ಕೋತೀರಾ. ದಿಮಾಕಿಂದ ನೀವ್ ಆನಿವರ್ಸರಿ ಮಾಡಿದ್ರೆ ರೂಲ್ ಬ್ರೇಕ್ ಮಾಡಿದ್ರಿ ಅಂತ
ಕಂಪನಿಗೆ ಬರೋ ಯಾವ ಪ್ರಾಫಿಟ್ಸ್ನು ನಿಮ್ಗೆ ಶೇರ್ ಮಾಡಲ್ಲ ನಯನಿ. ಅಷ್ಟಕ್ಕೂ ಏನು ಪ್ರಾಬ್ಲಮ್ ಏನು? ದೊಡ್ಡಮ್ಮನ ಜಯಂತ್ಯೋತ್ಸವ ಕಂಪನಿ ಆನ್ಯುವಲ್ ಡೇ ಮಾಡೋದ್ರಿಂದ ನಿಮಗಾಗ ನಷ್ಟ ಏನು? ಕರೆಕ್ಟಾಗಿ ಕ್ವಶನ್ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಬ್ರೋ. ಅಲ್ಟಿಮೇಟ್ ಆಗಿ ಆನ್ಸರ್ ಕೊಡೋದಕ್ಕೆ ನಾನು ಕಾಯ್ತಾ ಇದ್ದೆ. ನೀವೇನಾದ್ರೂ ಖಾರ ಪುಡಿನ ಉರ್ಕೊಳ್ಳೋದಕ್ಕೆ? ನನಗಿಂತ ಬೇರೆಯವ್ರಿಗೆ ಉರಿಯುತ್ತೆ ಹಾಸಿನಿ, ಸರಿಯಾಗಿ ಕೇಳಿಸ್ಕೋ. ಆಸ್ತಿನೆಲ್ಲ 3 ಭಾಗ ಮಾಡಿ ಚಕ ಚಕ ಅಂತ ಸೈನ್ ಮಾಡಿದ ಗಂಡ ಹೆಂಡ್ತಿರಿಬ್ರು ವಿಚಾರನೆ ಮರ್ತಿದ್ದಾರೆ. ಯಾವತ್ತು ನೀವು ಈ ಆಸ್ತಿನೆಲ್ಲ ಭಾಗ ಮಾಡಿದ್ರೋ ಅವತ್ತಿಂದ ಗಾನವಿ ಗ್ರೂಪ್ ಆಫ್ ಕಂಪ್ನೀಸ್ ಅಲ್ಲಿ ನಮಗೂ ಭಾಗ ಇದೆ. ಬರೋ ಪ್ರಾಫಿಟ್ ಅಲ್ಲಿ ನಿಮ್ ಪಾಲ್ಗೋಸ್ಕರ ಇಷ್ಟು ಕೀಳ್ ಮಟ್ಟಕ್ಕೆ ಇಳಿತೀರಾ? ಪಾಲನೇನ್ ಕೇಳೋ ಅವಶ್ಯಕತೆ ಇಲ್ಲ ವಿಶಾಲ್. ಆಟೋಮ್ಯಾಟಿಕ್ ಆಗಿ ಅಕೌಂಟಿಗೆ ಬೀಳುತ್ತೆ. ಮತ್ತಿನ್ನೇನ್ ಬೇಕು? ಸ್ಪೇಸ್. ಎಸ್, ಚೇರ್ಮನ್ ನೀನೇ ಆಗಿದ್ರು ಆಸ್ತಿ ಬಂದ ತಕ್ಷಣ ವಲ್ಲಭ್ ತಿಲೋತ್ತಮ ಆಂಟಿನೂ ಬೋರ್ಡ್ ಮೆಂಬರ್ಸ್ ಆಗೋದ್ರು. ಸೆಲೆಬ್ರೇಷನ್ಸ್ ಇಂದ ಕಂಪನಿಗೆ ಯಾಕೆ ಸುಮ್ಮನೆ ಖರ್ಚು ಅಂದ ತಕ್ಷಣ ಆನಿವರ್ಸರಿ ಮಾಡೋದಕ್ಕಾಗಲ್ಲ ಅಂತ ಬೋರ್ಡ್ ಮೆಂಬರ್ಸ್ ಕೂಡ ಹೇಳಿದ್ರು. ಸೈನು ಹಾಕಿದ್ದಾರೆ, ನೀನೇ ನೋಡಿದ್ಯಲ್ಲ. ಇವಾಗ ಅರ್ಥ ಆಯ್ತು. ಇದು ಈ ಯೂಸ್ಲೆಸ್ ಫೆಲೋಸ್ ಯೋಚನೆ ಅಲ್ಲ ವಿಶಾಲ್. ನಿನ್ನನ್ ಸಾಕಿ ಬೆಳೆಸಿರೋ ತಿಲೋತ್ತಮ ಅತ್ತೆ ಮಾಸ್ಟರ್ ಪ್ಲಾನು. ಅವ್ರೆಲ್ಲಿದ್ದಾರೆ? ಪಾಪ ಮೈ ನಡ್ಕ ಅಂತ ರೂಮಲ್ಲಿ ಬೆಚ್ಚಗ್ ಮಲಗಿದ್ದಾರೆ. ಅಯ್ಯೋ, ಟ್ಯಾಬ್ಲೆಟ್ ತಗೊಂಡ್ರೋ ಇಲ್ವೋ? ಟ್ಯಾಬ್ಲೆಟ್ ಯೂಸ್ ಇಲ್ಲ, ದೊಡ್ಡ ಸೂಚಿನ ಚುಚ್ಚಬೇಕು. ಒಂದ್ ಅರ್ಧ ಗಂಟೆ ತಡ್ಕೊಳ್ಳಿ. ಮಾಮ್ನ ಇನ್ವಾಲ್ವ್ ಮಾಡಬೇಡಿ. ಈ ಮ್ಯಾಟರಲ್ಲಿ ಅವರಿಲ್ಲ. ಇಲ್ಲ ಅಂದ್ರೆ ಬೇಡ. 10 ಜನ ಇರೋ ಬೋರ್ಡ್ ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಇದನ್ನ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಬೋದಾ? 6 ಜನ. ಅರ್ಧಕ್ಕಿಂತ ಒಬ್ರು ಹೆಚ್ಚಿದ್ರು ನಮ್ಮ ಮಾತೆ ನಡೆಯುತ್ತೆ. ಆದ್ರೂ ಸರಿ, ಆನ್ಯುವಲ್ ಡೇ ನಡೆಯುತ್ತೆ. ಹೇಗೆ ಬ್ರೋ? ಆಸ್ತಿ ನಿನಗೆ ಸಿಕ್ಕ ಹಾಗೆ ನನಗೆ ಕೂಡ ಸಿಕ್ಕಿದೆ. ಹಾಸಿನಿ ಅದಕ್ಕೆ ನೀನು ಹೇಗೆ ಬೋರ್ಡ್ ಮೆಂಬರ್ಸ್ ಆಗ್ತಿರೋ ಹಾಗೆ ನಾನು ಸುಮ್ಮನೆ ಬೋರ್ಡ್ ಮೆಂಬರ್ಸ್ ಆಗ್ತೀವಿ. ನಾನು ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ 6 ಜನರ ಬಲ 4 ಇಳಿಯುತ್ತೆ. ಹಾ, ಅದು ಪಾಯಿಂಟು. ಹಾಗೆ ಹೇಳು ವಿಕ್ಕಿ, ಸಾಕ ಮುಖಕ್ಕೆ ಮಂಗಳಾರತಿ. ಸುಮನನು ಒಪ್ಕೋಬೇಕಲ್ಲ. ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ 50-50 ಆಗತ್ತೆ. ಗಾಯತ್ರಿ ಅಕ್ಕನ್ ಜಯಂತಿ ಮಾಡೋದಿಕ್ಕೆ ಅವಳು ಯಾಕಮ್ಮ ಅಡ್ಡಿ ಮಾಡ್ತಾಳೆ? ಹೇಳ್ತೀನಿ. ಸುಮನಾ, ಏನ್ ಹೇಳ್ತಿದ್ಯಾ ನೀನು? ಗಾಯತ್ರಿ ಅಮ್ಮೋರ್ ಸ್ಥಾಪನೆ ಮಾಡಿದ ಕಂಪನಿ ಅದರ ವಾರ್ಷಿಕೋತ್ಸವ ಅಷ್ಟೇ ಅಲ್ಲ, ಅಮ್ಮೋರ್ ಜಯಂತಿ ಕಾರ್ಯಕ್ರಮ ಕೂಡ ಅವತ್ತೇ ಇಟ್ಕೊಳ್ಳೋಣ ಅನ್ಕೊಂಡಿದೀವಿ. ಆಶೀರ್ವಾದ ತಗೊಳ್ಳೋ ಅದೃಷ್ಟನ ಬೇಡ ಅನ್ಕೋಬೇಕಾ? ಅವ್ರ ಆತ್ಮ ಇದ್ದಿದ್ರೆ ಆಶೀರ್ವಾದ ಮಾಡ್ತಿತ್ತೇನೋ. ಪುನರ್ಜನ್ಮ ಪಡೆದಿದ್ದಾರೆ ಅಂತ ನೀನೇ ಹೇಳ್ತಿರ್ತೀಯಲ್ಲ. ಈಗ ಹಸುಗೂಸಾಗಿದ್ರೆ ನನಗೆ ಹೇಗೆ ಆಶೀರ್ವಾದ ಮಾಡ್ತಾರೆ? ಸುಮನಾ, ಹಾಗಲ್ಲ. ನಮ್ಮಮ್ಮ ಸಂತೋಷಕ್ಕೋಸ್ಕರ ಆದ್ರೂ ಈ ಸೆಲೆಬ್ರೇಷನ್ಸ್ನ ಮಾಡೋಣ. ಸಾರಿ ಬಾವಾ, ಬೇಡದೇ ಇರೋ ಖರ್ಚು ಮಾಡಿದ್ರೆ ನಮಗ್ ಬರೋ ಲಾಭದಲ್ಲಿ ಕಡಿಮೆ ಆಗತ್ತೆ ಅಲ್ವಾ? ಸುಮನಾ, ಆ ಲಾಸ್ನ ನಾನೇ ಹೊಡ್ತೀನಿ. ನಿಮ್ಮ
ಹಂಗಲ್ ಬದುಕೋ ಕರ್ಮ ನಮಗಿಲ್ಲ. ಯಾಕೆ ಹಾಗೆಲ್ಲ ಹೇಳ್ತಿದ್ಯಾ? ನಿನಗ್ ಬರೋದ್ರಲ್ಲಿ 1 ರೂಪಾಯೂ ಕಮ್ಮಿ ಆಗಲ್ಲ ಅಂತ ಹೇಳ್ತಿದಾರಲ್ಲ. ಈಗ್ಲೇ ನಿಮ್ಮನ್ನ ಅನಾವಶ್ಯಕವಾಗಿ ಸಾಕ್ತಿದೀವಿ. ಆ ಖರ್ಚು ಯಾರ್ ದುಡ್ಡಿಂದ ಹೋಗ್ತಿದ್ಯಾ ಯಾರಿಗ್ ಗೊತ್ತು? ಮುಚ್ಚ ಬಾಯಿ. ಏಯ್ ಲೇ ವಿಕ್ರಾಂತ್, ಏನೋ ಹೊಡಿಯೋದಕ್ಕೆ ಬರ್ತಿದ್ಯಾ? ಹೆಣ್ಮಕ್ಳನ್ನ ಹೊಡಿಬಹುದು, ಅದೇ ಅಲ್ವಾ ನಿನ್ ಕಾನ್ಸೆಪ್ಟ್? ಅವನನ್ನೇನು ಕೇಳ್ತೀಯ ಸಖಿ? ಬೋರ್ಡ್ ಮೆಂಬರ್ಸ್ ಕೆಲವ್ರು ಆ ಕಡೆ ಕೆಲವ್ರು ಈ ಕಡೆ ಇದ್ದಾರೆ. ಈ ವರ್ಷ ಅಂತೂ ಸೆಲೆಬ್ರೇಷನ್ಗೆ ಫುಲ್ ಸ್ಟಾಪ್ ಇಟ್ಟ ಹಾಗೆ. ಆಗಲ್ಲ. ನಿನ್ ಜೊತೆಲೇ ಇರೋ ಒಬ್ರನ್ನ ಒಪ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಮಾಡ್ದೆ ಹೋದ್ರೆ ನಿನ್ ಹೆಸರು ಬದಲಾಯಿಸ್ಕೋತ್ಯಾ? ಮಾಡಿದ್ರೆ ನಿನ್ ಬುದ್ಧಿ ಬದಲಾಯಿಸ್ಕೋತೀಯಾ? ಅದು ಖಂಡಿತ ನಡೆಯಲ್ಲ. ಇದು ನಡೆದೇ ನಡೆಯುತ್ತೆ. ನೈನಿ, ಹಾಗೆ ಎಲ್ರ ಮುಂದೆ ಯಾಕೆ ಚಾಲೆಂಜ್ ಮಾಡಕ್ ಹೋದೆ? ಅದಕ್ಕೇನೀಗ ಯಜಮಾನ್ರೆ? ಏನಾದ್ರೂ ನಿರ್ಧಾರ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ಬೇಕು ಅಂತ ನೀವೇ ನಂಗೆ ಹೇಳಿದ್ದೀರಾ. ಸಾಧನೆ ಮಾಡೋ ಹುಮ್ಮಸ್ ಇರಬೇಕು, ಆದರೆ ಇಂಥವ್ರ ಹತ್ರ ಅದು ಕೆಲ್ಸಕ್ಕೆ ಬರಲ್ಲ. ವಲ್ಲಭ ಸಖಿ ನೋ ಅಂತ ಹೇಳಿದ್ಮೇಲೆ ಮಾಮ್ ಹೇಗೆ ಒಪ್ಕೋತಾರೆ ಹೇಳು? ನಾನು ಹೇಳಿಸ್ತೀನಿ ಯಜಮಾನ್ರೆ. ಹೇಗೆ? ಅವರ ಸಿಹಿಯಾದ ಧ್ವನಿಯಿಂದ ಹೌದು ಅಂತ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಎಸ್ ಅಂತ ಹೇಳಿಸ್ತೀನಿ. ನೋಡ್ತೀರಿ, ಯಾವ ಕೊಂಕು ಇಲ್ಲದೆ ಅವರಿದನ್ನ ಹೇಳ್ತಾರೆ. ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ ಮೇಡಮ್, ಅದು ತುಂಬ ರಿಸ್ಕಿ ಕೆಲಸ. ನಿಮ್ಮನ್ನ ಮಹಾ ತಾಯಿ ಸಾಕಿ ಬೆಳೆಸಿರೋದ್ರಿಂದ ಅವ್ರ ಮನ್ಸು ಎಂಥದ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಸೊಸೆಯಾಗಿ ಮನೇಲಿ ನಾನು ಸಂಸಾರ ಮಾಡ್ತಿರೋದ್ರಿಂದ ಅವ್ರ ಮನ್ಸಲ್ಲಿ ಏನು ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೈನಿ, ನೀನು ರಿಸ್ಕ್ ಮಾಡ್ತಿದ್ಯಾ. ನೀನಂದ್ರೆ ಮಾಮ್ಗಿಷ್ಟ ಇಲ್ಲ. ನೀನು ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಅವ್ರು ಕೇಳಲ್ಲ. ಈ ಸಲ ಯಾಕೋ ನನ್ನ ಮಾತನ್ನ ಅತ್ತೆ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿನ್ನ ನಂಬಿಕೆ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾಮ್ ಬದಲಾಗಿ ಬೇರೆ ಯಾವ ಬೋರ್ಡ್ ಮೆಂಬರ್ನ ಬೇಕಾದರೂ ಒಪ್ಪಿಸ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಲ್ಲೆಲ್ಲ ತುಪ್ಪಕ್ಕೆ ಯಾಕೆ ಹುಡುಕ್ಬೇಕು? ತುಪ್ಪನ? ಮಾಮ ನಿಮ್ಮಮ್ಮನ ಹುಲಿ ಅಂತ ಅನ್ಕೊಂಡಿದ್ದೀರಾ? ನನಗೇನು ಅಭ್ಯಂತರ ಇಲ್ಲ. ಹಾಗಾದ್ರೆ ಕ್ರೂರ ಪ್ರಾಣಿ ಅಂತ ಒಪ್ಕೋಬೇಕಾಗತ್ತೆ. ಬಿಡು, ಆ ಮಾತು ಕೇಳಿಸ್ಕೊಂಡ್ರೆ ನಿನ್ನ ರೂಮ್ ಒಳಗೂ ಬರಕ್ ಬಿಡಲ್ಲ. ವಿಷಯನ ಕೇಳ್ದೇನೆ ಹೊರಗೆ ಕಳಿಸ್ಬಿಡ್ತಾರೆ. ಹಾಗಾದ್ರೆ ನಾನು ಹೋಗ್ಬರ್ಲಾ? ಎಲ್ಲಿಗೆ? ನಿಮ್ಮನ್ ಸಾಕಿದ ಹುಲಿ ಹತ್ರ, ಅದೇ ನಿಮ್ ಮಾಮ್ ಹತ್ರ ರೀ. ವಿಜಯೀ ಭವ ಅಂತ ನನಗೆ ಆಶೀರ್ವಾದ ಮಾಡಿ. ಜಗಳ ಮಾಡ್ಕೊಳ್ದೆ ಒಳ್ಳೆ ರೀತಿ ಸಾಧಿಸ್ಕೊಂಡ್ಬರ್ಬೇಕು ಅಂತ ಬಯಸ್ತೀನಿ. ಜೈ ಭವ. ಥ್ಯಾಂಕ್ ಯು ಯಜಮಾನ್ರೆ. ಓಕೆ, ನೀವು ಹಾಲಲ್ಲೇ ಇರಿ, ನಾ ಹೋಗಿ ಬಂದ್ಬಿಡ್ತೀನಿ. ನಮ್ಮನ್ನು ಹುಚ್ಚರನ್ ಮಾಡೋದಕ್ಕ ಇಲ್ಲ ಕರ್ಸಿದ್ದು? ಆಲ್ರೆಡಿ ಹುಚ್ಚರ್ ಸಂಘದಲ್ಲಿ ನಿಮ್ ಮೆಂಬರ್ಶಿಪ್ ಇದೆಯಲ್ರಿ? ನೀನೇ ತಾನೇ ಅದಕ್ಕೆ ಅಧ್ಯಕ್ಷೆ. ಥ್ಯಾಂಕ್ಸ್. ಈಗ್ಲಾದ್ರೂ ಒಪ್ಕೊಂಡ್ರಲ್ಲ ನಿಮ್ಮನ್ ಸಾಕ್ತಿರೋದ್ ನಾನೇ ಅಂತ. ವಲ್ಲಭ್, ಅವಳ ಜೊತೆ ಏನ್ ಮಾತು? 2 ನಿಮಿಷ ಕಾದು ನಾವು ಹೊರಡೋಣ. ವಿಶ್, ನೈನಿ ತಿಲೋತ್ತಮಾತಿಯ ರೂಮಿಗೆ ಹೋಗಿ ಅವ್ರನ್ನ ಒಪ್ಪಿಸ್ತಾಳ? ಒಂದ್ಸರಿ ಅವ್ರೇನಾದ್ರೂ ನಿರ್ಧಾರ ಮಾಡಿದ್ರೆ ಅವ್ರ ಮೈಂಡ್ನ ಚೇಂಜ್ ಮಾಡೋದು ಕಷ್ಟ ವಿಶಾಲು. ನೈನಿ ಸಾಧಿಸ್ಕೊಂಡೇ ಬರ್ತಾಳ ಮಾವ. ಅತ್ತೆ
ಬೆಂಡಾಗಕ್ಕೆ ಅವರೇ ಇಂದ್ರಧನುಸ? ಖಂಡಿತ ಆಗಲ್ಲ. ನಮ್ ನೈನಿ ಅರ್ಜುನನ್ ಗಾಂಡಿವಾನೇ ಮುರಿಬಹುದು ಅಂತ ಪರಾಕ್ರಮಶಾಲಿ ಆಗಿರೋದಕ್ಕೆ ತಿಲೋತ್ತಮ ಅತ್ತೆನ ಕೈ ಹಿಡ್ಕೊಂಡ್ ಕರ್ಕೊಂಡ್ ಬರ್ತಿದ್ದಾಳೆ. ನೀವೆಲ್ರೂ ಒಂದ್ಸರ್ತಿ ಆ ಕಡೆ ನೋಡಿ. ಕೈ ಯಾಕೆ ಹಿಡ್ಕೊಂಡಿರ್ತಾಳೆ ಅಂತ ಗೊತ್ತಾ? ನೈನಿ ಕೇಳಿದ ಹುಚ್ಚು ಪ್ರಶ್ನೆಗೆ ಕೋಪ ಬಂದು ಹೊಡಿತಾರೆ ಅಂತ ಗಟ್ಟಿಯಾಗಿ ಕೈ ಹಿಡ್ಕೊಂಡಿದ್ದಾಳೆ. ನನಗೆ ಹಾಗೆ ಅನಿಸ್ತಾ ಇಲ್ವೇ? ಕೇಳಿದ್ರೆ ಎಲ್ಲಾ ವಿಷಯ ಗೊತ್ತಾಗತ್ತೆ. ಅತ್ತೆ, ನೀವ್ ಹೇಳಿ. ನಾನೇನ್ ಹೇಳ್ಬೇಕು? ಅಕ್ಕ, ಅತ್ತೆ ಕೈ ಬಿಡು. ಬಿಟ್ಬಿಡ್ತೀನಿ ಅತ್ತೆ, ಪರವಾಗಿಲ್ವಾ? ಅತ್ತೆ, ಗಾಯತ್ರಿ ಅತ್ತೆಯವ್ರ ಜಯಂತಿ ಸೆಲೆಬ್ರೇಷನ್ ಮಾಡಕ್ಕೆ ನೀವ್ ಒಪ್ಕೊಂಡ್ರಾ? ಕಂಪನಿ ಆನ್ಯುವಲ್ ಸೆಲೆಬ್ರೇಷನ್ ಕೂಡ ನಡ್ಸೋದೋ ಬೇಡವೋ ಅಂತ ಡಿಸೈಡ್ ಮಾಡೋ ನಿಮ್ಮನ್ನ ಒಪ್ಪಿಸ್ತೀನಿ ಅಂತ ವಿಶಾಲ್ಗೆ ಹೇಳಿ ನಿಮ್ಮ ಹತ್ರ ಬಂದಿದ್ದಾಳೆ ಮಾಮ್. ನೀವು ಹ್ಞೂ ಹ್ಞೂ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಅತ್ಗೆ. ಬಾಯ್ ಬಿಟ್ಟು ಹೇಳ್ಬೇಕು. ಆಂಟಿ, ಇವ್ರೆಲ್ರ ಬಾಯಿಗೂ ಬೀಗ ಹಾಕೋ ಹಾಗೆ ನೀವ್ ಒಪ್ಕೊಂಡಿಲ್ಲ ಅಂತ ಹೇಳಿ. ಅಕ್ಕ, ನೀನ್ ಹೇಳಿದ್ದೆ ಫೈನಲ್. ನೀನ್ ನೋ ಅಂದ್ರೆ ನೋ ಪಾರ್ಟಿ, ಎಸ್ ಅಂದ್ರೆ ಚೇಂದಿ ಉಡಾಯಿಸೋದೆ. ನಾನು ಕೂಡ ಡ್ಯಾನ್ಸ್ ಮಾಡಿ ತುಂಬಾ ದಿನ ಆಯ್ತು. ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳಿ. ಏನಂದೆ? ಕಾಲ್ನ. ಅದು ಹೇಳಿ ಮಾಮ್, ನೈನಿ ಮಾತನ್ನ ಉದ್ದೇಶನ ನೀವು ಅರ್ಥ ಮಾಡ್ಕೊಂಡ್ರಾ? ಮಾಮ್ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅರ್ಥ ನಿಮಗೆ ಗೊತ್ತಾಗ್ತಿಲ್ವಾ? ದೊಡ್ಡಮ್ಮನ ಜಯಂತಿಗೆ ಜಲ್ಲಿಕಲ್ನ ಕೂಡ ತಗೊಂಡ್ ಬರೋದಕ್ಕೆ ಕಂಪ್ನಿ ಕಡೆಯಿಂದ ಒಪ್ಪಿಗೆ ಕೊಡಲ್ಲ ಅಂತ. ಮಾತು ಬರ್ದೆ ಮೂಗಿ ಆಗಿರ್ಬೋದು, ಯಾರಿಗ್ ಗೊತ್ತು ಮಿಸ್ಟರ್? ನೈನಿ, ನೀನ್ ಹೇಳು. ತಲೆನ ಮೇಲೆ ಕೆಳಗ್ ಮಾಡಿದ್ರಾ, ಅಡ್ಡಡ್ಡ ಆಡಿಸಿದ್ರಾ? ಅತ್ತೆ, ನಾನೇ ಹೇಳಲಾ ನೀವೇ ಹೇಳ್ತೀರಾ? ನಾನೇ ಹೇಳ್ತೀನಿ. ಹೇಳಿ ಆಂಟಿ, ಮತ್ತೆ ಮತ್ತೆ ಇವ್ರುಗಳು ಡಿಸ್ಟರ್ಬ್ ಮಾಡಲ್ಲ. ಬೇಗ ಹೇಳಿ ಮಾಮ್. ಗಾಯತ್ರಕ್ಕ ಜಯಂತ್ಯೋತ್ಸವ ಹಾಗೆ ಗಾಯತ್ರಿ ಗ್ರೂಪ್ ಆಫ್ ಕಂಪನಿ ವಾರ್ಷಿಕೋತ್ಸವ, ಈ ಎರಡು ಸಂಭ್ರಮವನ್ನ ಆಚರಿಸೋದಿಕ್ಕೆ ನಾನು ಒಪ್ಕೋತಾ ಇದ್ದೀನಿ. ಯಾಹೂ!
ಮಾಮ್ ಮಾಮ್ ಮದರು ಲೆದರು ಅಂತ ಎಷ್ಟೇ ಕ್ವೆಶ್ಚನ್ ಕೇಳಿದ್ರು ಅವರಂತೂ ಉತ್ತರ ಕೊಟ್ಟಿದ್ದಾಯ್ತು. ಅತ್ತೆ, ಆವಾಗ್ಲೇ ಹೇಳಿದಿನ ಇನ್ನೊಂದ್ಸರ್ತಿ ಹೇಳ್ತೀರಾ ಪ್ಲೀಸ್? ಸೆಲೆಬ್ರೇಷನ್ನ ಯಾವತ್ತೂ ಕೇಳರಿಯದ ಹಾಗೆ ನಡೆಸೋದಿಕ್ಕೆ ನಾನಂತೂ ಸಹಾಯ ಸಹಕಾರ ಖಂಡಿತ ಕೊಡ್ತೀನಿ. ಸಾಕಾ?